ರಾಧಿಕಾ ಈಗ ತುಂಬಾ ತೊಂದರೆಲಿದ್ದಾಳೆ. ಶಿ ಈಸ್ ಪ್ರೆಗ್ನೆಂಟ್. ಅವಳ ಹೊಟ್ಟೆಯಲ್ಲಿ ಮಗು ಇದೆ. ಅವಳು ಯಾರನ್ನಾದ್ರೂ ಪ್ರೀತಿ ಮಾಡಿರ್ಬಹುದು, ಇಲ್ಲ ಅವಳ ಮೇಲೆ ರೇಪ್ ಆಗಿರ್ಬಹುದು. ಆದ್ರಿಂದ ಕೇಳ್ತಾ ಇದ್ದೀನಿ, ನಿಮಗೆ ತಿಳಿದಿರೋದನ್ನ ಮುಚ್ಚಿಡದೆ ಹೇಳಿ. ಮೇಡಮ್, ಧನುಷು ರಾಧಿಕಾ ಒಟ್ಟಿಗೆ ಓಡೋದನ್ನ ಒಂದೆರಡು ಸಾರಿ ನೋಡಿದ್ದೆ. ಕ್ಲಾಸ್ಮೇಟ್ಸು ಜೊತೆ ಕಂಬೈನ್ ಸ್ಟಡಿ ಮಾಡ್ತಾ ಇದ್ರು. ಹಾಗಾಗಿ ನಾವೇನು ಕೇಳಲಿಕ್ಕೆ ಹೋಗ್ಲಿಲ್ಲ. ಧನುಷ್ ಬಗ್ಗೆ ನಿಮಗೆ ಏನಾದ್ರೂ ಅನುಮಾನ ಇದ್ರೆ ಒಂದು ಕಂಪ್ಲೇಂಟ್ ಕೊಡಿ, ನಾನು ಆಕ್ಷನ್ ತಗೋತೀನಿ. ಅಯ್ಯೋ, ಅದೆಲ್ಲ ಬೇಡ ಮೇಡಮ್. ನಮ್ಗೆ ಅನುಮಾನ ಇಲ್ಲ. ಆಗಿದ್ದಾಗೋಗಿದೆ. ಅದು ಅಲ್ಲದೆ ತಪ್ಪೆಲ್ಲ ನಮ್ಮ ಹುಡುಗಿದೆ. ಕಂಪ್ಲೇಂಟ್ ಬೇಡ ಮೇಡಮ್. ಸರಿ, ನೀವೇನು ಹೊರಡಿ. ಹಲೋ, ಯಾರು? ಶಿಲ್ಪನಾ? ಹೌದಮ್ಮ, ನಾನೇ. ಎಲ್ಲಿದ್ಯಮ್ಮ? ಭೋಪಾಲ್ನಲ್ಲಿ ಇದ್ದೀನಿ. ಟ್ರೈನಲ್ಲಿ ಬರ್ತಾ ಇದ್ದೀನಿ. ಟ್ರೈನಲ್ಲ? ಯಾಕೆ? ಬಂದ್ಮೇಲೆಲ್ಲ ಹೇಳ್ತೀನಿ. ನಾಳೆ ಸಾಯಂಕಾಲ 3 ಗಂಟೆಗೆ ಊರ್ ತಲುಪ್ತಿದ್ದೀನಿ. ಡ್ಯಾಡಿಗೂ ಶಿವಗೂ ರೈಲ್ವೆ ಸ್ಟೇಷನ್ ಬರೋಕ್ ಹೇಳು. ಇಡ್ಲಾ? ಸರಿ. ಏನಿದೆ ಹೊಸ ಸ್ಕೂಪ್? ಹಾ, ಮೊನ್ನೆ ಒಂದ್ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿತ್ತಲ್ಲ, ರಾಧಿಕಾ ಅಂತ. ಆದ್ರೆ ಒಂದ್ ದುರಂತ, ಅವಳ ಹೊಟ್ಟೆಲೀಗ ಮಗು ಇದೆ. ಡಾಕ್ಟರ್ ಪ್ರಕಾರ ಅವಳಿಗೀಗ 3 months. ಅವಳು ಒಬ್ಬ ಹುಡುಗನ್ನ ಪ್ರೀತಿಸಿದ್ಲು. ಅವನು ಅವಳೂರವನೇ, ತುಂಬಾ ಶ್ರೀಮಂತ. ಅವನು ಮದುವೆ ಆಗ್ತೀನಿ ಅಂತ ನಂಬಿಸ್ದ. ಒಂಥರ ಸಿನಿಮಾ ಕಥೆಯನ್ನು. ಅವನು ಆಸೆ ತೀರಿಸ್ಕೊಂಡು ನಾಪತ್ತೆ ಆಗಿದ್ದಾನೆ. ಇವಳು ತನ್ನ ಹೊಟ್ಟೆಲಿ ಮಗು ಇದೆ ಅಂತ ಗೊತ್ತಾದ ತಕ್ಷಣ ಕಂಗಾಲಾಗಿದ್ದಾಳೆ. ಯಾರಮ್ಮ ಹುಡುಗ? ಧನುಷ್ ಅಂತ ಸರ್. ಈ ಹುಡುಗ ಯಾರ ಮಗ ಗೊತ್ತಾ? ಎಲ್ಲಾ ಪಾರ್ಟಿಗಳಿಗೂ ಬೇಕಾಗಿರೋ ಜೈಗೋಪಾಲ್ ಮಗ. ಜೈಗೋಪಾಲ್? ಯಾರು? ಕಿಂಗ್ ಮೇಕರ್ ಜೈಗೋಪಾಲ? ಹೌದು ಸರ್. ಜೈಗೋಪಾಲು ನೋಡೋದಕ್ಕೆ ಸಹಜ, ಮಾಡೋದೆಲ್ಲ ಕಚಡ ಕೆಲಸ. ತಂದೆಗೆ ತಕ್ಕಂತ ಮಗ. ಇದನ್ನೇ ಲೀಡ್ ಸ್ಟೋರಿ ಮಾಡಿ ನಾಳೆ ಹಾಕ್ಸು. ಅಪ್ಪ ಮಗನ ಫೋಟೋನು ಹಾಕ್ಸು. ಹೇಗಿದ್ದಾಳಕ್ಕ ನಿನ್ನ ಮುದ್ದಿನ ಸೊಸೆ? ಏನಂತ ಹೇಳಿದಾರಯ್ಯ? ಯಾಕಕ್ಕ ಚಿನ್ನದಂತ ಸೊಸೆನ ಗುಟ್ಟು ಗುಟ್ಟಾಗಿ ಮನೆ ತುಂಬಿಸ್ಕೊಂಡಿಲ್ವಾ? ಚಿನ್ನ ಸೂಜಿ ಅಂತ ಕಣ್ಣು ಚುಚ್ಕೊಳಕ್ಕಾಗತ್ತ ವಿಷ್ಣು? ನಿನಗೂ ನಾನು ಹಗುರ ಆಗ್ಬಿಟ್ಟೆ. ಅಕ್ಕ, ತಮಾಷೆ ಮಾಡಿದೆ. ಮಗನ್ ಜೊತೆ ಇದ್ರು ನನ್ ಮನೇಲಿ ಇದ್ದೀನಿ ಅಂತ ಅನ್ನಿಸ್ತಿರ್ಲಿಲ್ಲ. 5 ತಿಂಗಳಿಂದ ಯಾರ್ದೋ ಮನೇಲಿದ್ದೀನಿ ಅನ್ನಿಸ್ತಿತ್ತು. ಯಾಕಕ್ಕ? ಹೊಸ ಹೆಂಡತಿ ಬಂತು. ಹಳೆ ತಾಯಿ ಯಾರಿಗೆ ಬೇಕಾಗಿದೆ ಹೇಳು? ಆ ಮನೆ ಈಗ ಮನೆಯಾಗಿಲ್ಲ ವಿಷ್ಣು. ಒಂದು ಮಾತಿಲ್ಲ, ಒಂದು ನಗು ಇಲ್ಲ. ಯಾಕೆ? ಸೊಸೆ ಹತ್ರ ಏನಾದ್ರು ಜಗಳ ಆಯ್ತಕ್ಕ? ಮಾತೇ ಇಲ್ಲ. ನೀನ್ ಜಗಳ ಆಡೋದಾದ್ರೆ ಹೇಗೆ ಹೇಳು? ಬೆಳಗ್ಗೆ ಇಬ್ರು ಬೇಗ ಹೋಗ್ತಾರೆ, ಲೇಟಾಗಿ ಮನೆಗೆ ಬರ್ತಾರೆ. ಬಂದವರು ರೂಮ್ ಸೇರ್ಕೊಂಡ್ಬಿಡ್ತಾರೆ. ನಾನು ಅಡಿಗೆ ಮಾಡಿಟ್ಟಿರ್ತೀನಿ. ಊಟ ಮಾಡಿದ್ರೆ ಮಾಡಿದ್ರು, ಇಲ್ದಿದ್ರೆ ಇಲ್ಲ. ಅದೇನು ಕ್ಯಾಂಟೀನ್ ಅಂತೆ, ಹೋಟ್ಲಂತೆ, ಆಫೀಸು ಲೇಟು, ರಾತ್ರಿ ಯಾರ್ಯಾರ್ದೋ ಜೊತೆಲಿ ಮನೆಗೆ ಬರೋದು. ಅದನ್ನ ನೋಡಿ ನೋಡಿ ನನಗಂತೂ ತಲೆ ಕೆಟ್ಟೋಗಿದೆ. ಮತ್ತೆ ಶ್ಯಾಮ ಇದನ್ನೆಲ್ಲ ನೋಡಿ ಸಹಿಸ್ಕೊಂಡಿರ್ತಾನಕ್ಕ? ಅಯ್ಯೋ, ನಮ್ ಶ್ಯಾಮ ಮೊದಲಿನ ಶ್ಯಾಮ ಅಲ್ಲಪ್ಪ. ಅವನಿಗೆ ಹೆಂಡತಿ ಗಟ್ಟಿಯಾಗಿ ಉಸಿರು ಬಿಟ್ರೆ ಇವನು ಉಸಿರೇ ಬಂದಾಗ್ಬಿಡುತ್ತೆ. ನೀನೇ ಹೇಳು ವಿಷ್ಣು, ಬೆಳಗ್ಗೆದ್ದು ಯಾವ ಹೆಂಡಾದ್ರೂ ಕಾಫಿ ಮಾಡದೇ ಇರ್ತಾಳ? ಬೇರೆ ಎಲ್ಲ ಹೋಗಿ ಒಂದು ಲೋಟ ಕಾಫಿ ಕುಡಿಯೋ ಭಾಗ್ಯನೂ ನನಗಿಲ್ಲ. ಮತ್ತೆ ಕಾಫಿ